ಭಗವದ್ಗೀತೆಯಲ್ಲಿ ಆಗಿರೋದನ್ನ ಆಗೀತೆ ಅಂತ ಬರ್ದಾರೆ. ಆದರೆ ಆರ್ಯವರ್ಧನ್ ಬರೆಯ ಭಗವದ್ಗೀತೆಯಲ್ಲಿ ಮುಂದೆ ಆಗೋದನ್ನ ಬರೆದಿರ್ತೀನಿ. ದೀಪ ಆರೋಕ್ ಮುಂಚೆ ತುಂಬಾ ಜೋರಾಗಿ ಉರಿಯುತ್ತೆ ಅಂತ ಒಂದು ಮಾತಿದೆ. ಹಂಗೆ ಈ ಪುಂಗು ಮಾಂಸ್ ಮಾತುಕತೆ ದಿನೇ ದಿನೇ ಅತಿ ಆಗ್ತಾ ಇದೆ. ಯಾಕೋ ಅತಿ ಆಗೋಯ್ತು ಕಳ್ಳ ಸೀರಾ, ಯಾರ ಕೈಲಾದ್ರೂ ಸರಿಯಾಗಿ ಕಸ್ಕತಾನೆ. ಇವನಿಗೆ ಯಾವ ರೇಂಜಿಗೆ ಮದ ಹತ್ತಿದೆ ಅಂದ್ರೆ, ಒಂದ್ ಕಡೆ ತನ್ನನ್ನ ತಾನು ಭಗವದ್ಗೀತೆ ಬರ್ದಿರೋ ವೇದವ್ಯಾಸರಿಗೆ ಹೋಲಿಕೆ ಮಾಡ್ಕೊಂತಾನೆ, ಇನ್ನೊಂದ್ ಕಡೆ ಏನ್ ಹೇಳ್ತಾನೆ ನೋಡಿ, ದೇವರು ನನ್ನನ್ನ ಈ ಭೂಮಿಲಿ ಜ್ಯೋತಿಷಿಗಾಗಿ ಹುಟ್ಟಿಸ್ಬಿಟ್ಟವನೆ 100%. ಅದಾದ್ಮೇಲೆ ಏನ್ ಹೇಳ್ತಾನೆ ನೋಡಿ, ಇದು ನನ್ನ ಒಪಿನಿಯನ್ ಅಲ್ಲ, 100% ಭಗವಂತ ನನಗೆ ಕೆಲಸ ಕೊಟ್ಟಿದ್ದಾನೆ, ದೇವರಿಗೆ ಕೆಲಸ ಕೊಟ್ಟಿದ್ದಾನೆ. ಇದು ಇವನ್ ಹೇಳ್ತಿರೋದಲ್ವಂತೆ, ಭಗವಂತ ಇವನ್ ಕೈಲಿ ಹೇಳಿಸ್ತಾವನಂತೆ. ಇದು ಹಾಳು ಬಿದ್ದೋಗ್ಲಿ, ಇನ್ನು ಮುಂದುವರೆದು ಹಿಂಗ್ ಅನ್ಬಿಡೋದೆ. ಈ ಪ್ರಪಂಚದಲ್ಲಿ ಮಾತಾಡುವಂತ ದೇವ್ರು ಅನ್ನೋದಿದ್ರೆ ಅದು ಆರ್ಯವರ್ಧನ್ ಒಬ್ಬನೇ. ನೋಡಿದ್ರಲ್ಲಪ್ಪ, ಪ್ರಪಂಚದಲ್ಲಿ ಮಾತಾಡೋ ದೇವ್ರು ಅಂತ ಇದ್ರೆ ಅದು ಇವನೇ ಅಂತೆ. ನಿತ್ಯಾನಂದ ದೇಶಾಂತರ ಹೋದ್ನಲ್ಲ, ಅದಕ್ಕೆ ಅವನ್ ಬದ್ಲು ಇವನು ಮಠ ಕಟ್ಟಿ ದೇವ್ರ ಕುಂತ್ಕೊಂಡ್ಬಿಡೋಣ ಅಂತ ನೋಡ್ತಾವನೆ ಅನ್ಸುತ್ತೆ. ಅಂದಂಗೆ ಇವನಿಗೆ ನೆಗೆಟಿವ್ ಕಮೆಂಟ್ಸ್ ಹಾಕಿರೋರಿಗೆ, ಇವನಿಗೆ ಲಾಜಿಕಲ್ ಆಗಿ ಪ್ರಶ್ನೆ ಮಾಡೋರಿಗೆ, ಇವನಿಗೆ ಬುದ್ಧಿ ಹೇಳೋರ್ಗೆಲ್ಲ ಇವನು ಏನ್ ಹೇಳಿದ ನೋಡಿ, ಅವರೆಲ್ಲರೂ ಕೆಟ್ಟವರು, ಆದ್ರೆ ಅವ್ರನ್ನೆಲ್ಲ ತಿದ್ದಬೇಕು ಅಂತ ಅನಿಸ್ತು ನನಗೆ. ಏನೇ ರೇ, ನಾನೇನು ಅವ್ರನ್ನೆಲ್ಲ ತಿದ್ದಬೇಕು, ಗೊತ್ತಿಲ್ಲ ಬಡ್ಡೆ ತವಕ್ಕೆ ಒಂದ್ ಕ್ಯಾಟಗರಿ ಬದುಕ್ತಾವೆ, ಜನಗಳನ್ನ ಬಡ್ಡೆ ತವು ಅಂತವನೆ, ಅವರಿಗೆಲ್ಲ ಏನು ಗೊತ್ತಿಲ್ವಂತೆ. ಎಲ್ಲಾ ತಿರ್ಬೋಕಿ ನನ್ನ ಮಗನೇ. ಒಂದ್ ಕಡೆ ಜನಗಳಿಗೆ ಬುದ್ಧಿ ಇಲ್ಲ ಅಂತ ಬಯ್ಯೋ ಇವನು, ಇನ್ನೊಂದ್ ಕಡೆ ಬೇರೆ ಜ್ಯೋತಿಷಿಗಳ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಾನೆ. ಯಾರೋ ಜ್ಯೋತಿಷ್ಯ ಕೊಟ್ಟರೆ ಮೂರ್ತನೇ ಗೊತ್ತಿಲ್ಲ, ಅದೆಲ್ಲ 100% ಹುಚ್ಚಿನ ಮೊದಲು ಉಂಡೋನೆ ಜಾನ ಅನ್ನೋ ಥರ ಆಗ್ಬಿಟ್ಟಾರೆ. 100% ಕುಂಕುಮ ಇರೋದು ಜ್ಯೋತಿಷಕ್ಕೆಲ್ಲ, ಖಂಡಿತ ಅಲ್ಲ ಕೂಡ ಬರ್ದಿರ್ ಕೇಳಿ, ಕುಂಕುಮ ಇರೋದು ಜ್ಯೋತಿಷಕ್ಕಲ್ಲ, ನಾನು ಹಾಕೋದೇ ಇಲ್ಲ. ಈ ವಯ್ಯ ಎಷ್ಟು ಪುಂಕ್ತಾನೆ ಅಂದ್ರೆ, ಕೇಳಿಸ್ಕೊಳಕ್ ಕಿವಿ ಸಿಕ್ಕ್ರೆ ಕಿವಿ ಮೇಲೆ ಹೂವಲ್ಲ, ಹೂ ಕುಂಡಾನೂ ಅಲ್ಲ, ಆನಕೊಂಡಾನೆ ಇಟ್ಬಿಡ್ತಾನೆ. ಇವನು ಕುಂಕುಮ ಇಡಲ್ವಂತೆ, ಕುಂಕುಮ ಇಡೋರೆಲ್ಲ ಜ್ಯೋತಿಷಿಗಳಲ್ವಂತೆ. ಅಣ್ಣನ್ಗೆ ಫ್ಯೂಚರ್ ಪ್ರೆಡಿಕ್ಟ್ ಮಾಡಕ್ ಬರಲ್ಲ, ಓಕೆ, ಕಡೆ ಪಕ್ಷ ಪಾಸ್ಟ್ ಆದ್ರೂ ನೆನ್ಪಿರ್ಬೇಕಲ್ವೇ. ಮೋಸ್ಟ್ಲಿ ಗಜಿನಿ ತರ ಮೆಮೊರಿ ಲಾಸ್ ಅನ್ಸುತ್ತೆ. ಇವನ ಪಾಸ್ಟ್ ಅನ್ನ ನಾನ್ ನೆನ್ಪಿಸ್ತೀನಿ ನೋಡಿ. ಆಡು ಮುಟ್ಟದ ಸೊಪ್ಪಿಲ್ಲ, ಅಮುಕುಡುಮುಕು ಆಡದೆ ಇರೋ ಆಟ ಇಲ್ಲ ಅಂದಂಗೆ, ಈ ಪುಂಗು ಮಾಂಸ್ ಹಿಡದೆ ಇರೋ ನಾಮಗಳೇ ಇಲ್ಲ. ಉದ್ದ, ಅಗಲ, ಸಣ್ಣ, ದಪ್ಪ, ಕಾಮನ್ ಬಿಲ್ಗುಟ್ಟಿರೋಂತರ ಕಲರ್ ನಾಮಗಳನ್ನ ಇಟ್ಕೊಂಡು ಊಸುರುವಳಿಗೆ ಕಾಂಪಿಟೇಷನ್ ಕೊಡೋ ಲೆವೆಲ್ ಗೆಟಪ್ ಚೇಂಜ್ ಮಾಡಿದಾನೆ. ಈಗ ನೋಡಿದ್ರೆ ನಾಮ ಇಡೋರೆಲ್ಲ ಜ್ಯೋತಿಷಿಗಳಲ್ಲ, ನಾನ್ ನಾಮ ಇಡೋದೇ ಇಲ್ಲ ಅಂತ ಪುಂಕ್ತಾವನೆ. ಕುಂಕುಮ ಇರೋದು ಜ್ಯೋತಿಷಕ್ಕಲ್ಲ, ನಾನು ಹಾಕೋದೇ ಇಲ್ಲ. ಸುಳ್ಳು ಛೀ, ಬರೀ ಸುಳ್ಳು ಮಗನೇ. ಅಂದಂಗೆ ಈ ಪುಂಗು ಮಾಂಸು ಈಗ ಯಾಕೆ ನಾಮ ಹಾಕಳಲ್ಲ ಗೊತ್ತಾ? ಯಾಕಂದ್ರೆ ಇವನಿಗೆ ಜನಕ್ಕೆ ನಾಮ ಹಾಕಕ್ ಟೈಮ್ ಸಾಲ್ತಿಲ್ಲ, ಇವನ್ ಎಲ್ ನಾಮ ಇಟ್ಕಂತಾನೆ. ಈ ವಯ್ಯನ್ ಪ್ರಕಾರ ಇಡೀ ಜಗತ್ತಲ್ಲಿ ಇವನ್ ಒಬ್ನೇ ಸೀಮ್ಗಿಲ್ದಿರೋ ಜ್ಯೋತಿಷಿ. ಬೇರೆ ಜ್ಯೋತಿಷಿಗಳಿಗೆ ತಲೆ ಲದ್ದಿ ಇದೆಯಾ ಅಂತ ಕೇಳ್ತಾವನೆ. ಇಡೀ ವರ್ಲ್ಡ್ ಅಲ್ಲಿ ಪ್ರೆಡಿಕ್ಷನ್ ಮಾಡಿದ್ದಾರೆ, ಅವ್ರಿಗೆ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಗೊತ್ತಿಲ್ಲ. ಏನೇಳಿ ಯೂಟ್ಯೂಬಲ್ಲಿ ಜನ ಜಾಸ್ತಿ ಆಗ್ಬೇಕು, ಟಿವಿಲಿ ಒಂದು ಮಾತಾಡ್ಬೇಕು, ಇದೇ ಲೂಸ್ ಸ್ಟಾಕ್ಗಳು ಮಾತಾಡ್ತಿದ್ದಾರೆ. ಏನೇಳಿ ಅವರೆಲ್ಲ ವ್ಯೂಸ್ ಬರ್ಲಿ ಅಂತ ಬಂದು ಕೂತ್ಕೊಂಡ್ಬಿಡ್ತಾರಂತೆ. ಇವನೇನ್ ವ್ಯೂಸ್ ಅಲ್ದೆ ಜ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತಾವನೆ. ಈಗ ಇವನ್ ಹೇಳ್ತಿರೋ ಜ್ಯೋತಿಷ್ಯ ಎಷ್ಟು ಸುಳ್ಳು ಎಷ್ಟು ಸತ್ಯ, ಇವನು ಒಂದೊಂದ್ ಕಡೆ ಒಂದೊಂದ್ ರೀತಿ ಹೆಂಗ್ ಮಾತಾಡ್ತಾನೆ, ಹೆಂಗೆ ಜನಗಳನ್ನ ಯಾಮಾರಿಸ್ತಾ ಇದ್ದಾನೆ ತೋರಿಸ್ತೀನಿ ಬನ್ರಪ್ಪ. ಮೊದಲನೇದಾಗಿ DKC ಅವರು CM ಆಗೋ ಬಗ್ಗೆ ನಾನು ಮೊದ್ಲೇ ಪ್ರಿಡಿಕ್ಟ್ ಮಾಡಿದ್ದೆ ಅಂತ ಎಲ್ಲಾ ಕಡೆ ಪುಂಕೊಂಬರ್ತಾವನೆ. DK ಶಿವಕುಮಾರ್ ಜಾಗದಲ್ಲಿ ಗುರು ಮತ್ತೆ ಶನಿ ಒಟ್ಟಿಗೆ ಅಂತ ನಾನೇ ಪ್ರೆಡಿಕ್ಷನ್ ಮಾಡಿದ್ದೆ, ಅವ್ರು CM ಆಗ್ತಾರೆ ಅಂತಲೂ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಹೌದಾ? DKC ಅವರು CM ಆಗ್ತಾರೆ ಅಂತ ಇವ್ ನಿಜವಾಗ್ಲೂ ಪ್ರಿಡಿಕ್ಟ್ ಮಾಡಿದ್ನ? ಹಳೆ ವಿಡಿಯೋಗಳನ್ನ ಒಂದೊಂದು ಹಾಗೆ ನೋಡೋಣ. ಕಾಂಗ್ರೆಸ್ ಸರ್ಕಾರ ಬರುತ್ತೆ, DK ಶಿವಕುಮಾರ್ CM ಆಗ್ಬೇಕು ಅಂತ ನಮಗೂ ಆಸೆ ಅಂತ. ಅವ್ರು ಫಸ್ಟೇ ಎಡಿಬಿಟ್ರು ಅನ್ಸುತ್ತೆ. ಅವ್ರು ನಾನು ಫಸ್ಟೇ ನಾನೇ 2 ವರ್ಷ ಕೂತ್ಕೊಂಡು ಇಳಿತೀನಿ ಅಂತ ಅವರೇ ಡಿಸೈಡ್ ಆಗ್ಬಿಡ್ಬೋದಾಗಿತ್ತು. ಜನಕ್ಕೆ ಗೊತ್ತಿರೋದು 2 ವರ್ಷ ಪ್ಲಾನ್ ಅಂತ ಇದೆ. DK ಶಿವಕುಮಾರ್ ಇವಾಗ ಅವರು ತುಂಬಾ ಸೀರಿಯಸ್ ಆಗಿ ನನಗೆ CM ಬೇಕು, ನಾನು ಕಷ್ಟಪಟ್ಟಿದ್ದೀನಿ ಅಂತೇಳಿ ಅವರು ಬಲವಾಗಿ ಕೇಳಿ ಆಗ್ಬೇಕು, ಯಾರು ಕೊಡಕ್ಕಲ್ಲ. CM ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಅವ್ರು ಎಡು ಬಿಟ್ರು ಅನ್ಸುತ್ತೆ, ಅವರೇ CM ಪಟ್ಟ ಬೇಕು ಅಂತ ಒತ್ತಾಯ ಮಾಡ್ಬೇಕು. CM ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಬ್ಬ ಕಾಮನ್ ಮ್ಯಾನ್ ತರ ಮಾತಾಡ್ತಾವನೆ ಹೊರತು, ಎಲ್ಲಾದ್ರೂ ಜ್ಯೋತಿಷಿ ತರ CM ಆಗೇ ಆಗ್ತಾರೆ, ಇಂಥ ಡೇಟ್ ಅಲ್ಲಿ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿದಾನ? ಇಲ್ಲ ಸರ್, ಇಲ್ಲ. ಇದ್ರ ಬಗ್ಗೆ ಇನ್ನೂ ಒಂದ್ ಚಾನಲ್ ನಲ್ಲಿ ಏನ್ ಮಾತಾಡಿದಾನ ನೋಡಿ. ಈ ಸರಿ ಕಾಂಗ್ರೆಸ್ ಬರುತ್ತೆ, DK ಶಿವಕುಮಾರ್ CM ಆಗ್ಬೇಕು ನನಗೂ ಆಸೆ ಅಂತ ಹೇಳಿದ್ದೆ. ಆದ್ರೆ ಇದು ತುಂಬಾ ಕಷ್ಟ ಇದೆ ಅವ್ರಿಗೆ, ತುಂಬಾ ಕಷ್ಟ. ನೀವು ಹೇಳೋದು CM ಬದಲಾವಣೆ ವಿಚಾರಕ್ಕೆ ಆಗತ್ತೆ, ಆದ್ರೆ ಸದ್ಯಕ್ಕಂತೂ ಆಗಲ್ಲ. ನನ್ಗೆ ಅನಿಸ್ತಾ ಇಲ್ಲ, ನನಗೆ ಅನಿಸ್ತಾ ಇಲ್ಲ. ನೋಡಿದ್ರಲ್ವಾ, ಅವ್ರು CM ಆಗೋದ್ ಕಷ್ಟ ಇದೆ, ಅವ್ರು CM ಆಗ್ತಾರೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿರೋ ಇವಯ್ಯ, ಈಗ ಅವ್ರು CM ಆದ್ಮೇಲೆ ನಾನು ಆಗ್ಲೇ ಪ್ರಿಡಿಕ್ಟ್ ಮಾಡಿದ್ದೆ, ನನ್ಗೆ ಅವ್ರು CM ಆಗ್ತಾರೆ ಅಂತ ಗೊತ್ತಿತ್ತು ಅಂತ ಪುಂಕ್ತಾ ಕೂತಿದಾನಲ್ಲ. ಇನ್ನು ಒಂದ್ ಕಡೆ DKC ಅವರು CM ಆಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಪಡ್ಬೇಕು ಅಂತ ಹೇಳಿದಾನೆ. ಕಷ್ಟ ಪಡ್ಬೇಕು,
ತುಂಬಾ ಕಷ್ಟ ಪಡ್ಬೇಕು. ಸಿದ್ದರಾಮಯ್ಯ ತರ ಈಜಿ CM ಆಗಿ ಯಾರ ಕೈಲೂ ಆಗಲ್ಲ. ಅದೇ DKC ಅವ್ರು ಗೆದ್ದ ಮೇಲೆ ಅಣ್ಣ ನೋಡಿ ಏನ್ ಡೈಲಾಗ್ ಹೊಡಿತಾವನೆ. DK ಶಿವಕುಮಾರ್ ಏನ್ ಮಾಡಿದೋದ್ರು ಕೂಡ CM ಆದ್ರ ಟೈಮಿಗೆ ಆದ್ರು. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವನ. ಇನ್ನು ಮೊದ್ಲೆಲ್ಲ ಈ ವಯ್ಯ ಈ ಜ್ಯೋತಿಷ್ಯದಲ್ಲಿ ಪರಿಹಾರಗಳ ಬಗ್ಗೆ ಏನ್ ಮಾತಾಡಿದ ನೋಡಿ. ಜ್ಯೋತಿಷ್ಯದಲ್ಲೂ ಪರಿಹಾರ ಇಲ್ಲ, ನ್ಯೂಮರಾಜಲ್ಲೂ ಪರಿಹಾರ ಇಲ್ಲ. ಅಂದ್ರೆ ನಿಮ್ ಜನರಲ್ಲಿ ಅದು ಬಂದ್ಬಿಟ್ಟಿದೆ, ಇದೇ ಪರಿಹಾರ ಇದೆ, ಪರಿಹಾರ ಇದೆ, ಪರಿಹಾರ ಇದೆ. ಎಲ್ಲಿದೆ? ಎಲ್ಲೂ ಇಲ್ಲ. ಪೂಜೆ ಪುರಸ್ಕಾರ ಹೋಮ ಹವನಗಳು ಎಲ್ಲ ಮಾಡಿ ಮದುವೆ ಮಾಡ್ತಾರೆ. ಯಾಕೆ ಡೈವರ್ಸ್ ಆಗುತ್ತೆ? ಬೇರೆ ಏನೂ ಮಾಡಲ್ಲ, ಅವರೇ ಪರವಾಗಿಲ್ಲ ನಮ್ಗಿಂತ ಮೇಲಾಗಿ. ದಯವಿಟ್ಟು ಇವತ್ತೇನಾದ್ರು ತೆಗೆದಾಕ್ಬಿಡಿ. ಪರಿಹಾರ ಇದೆ, ಜ್ಯೋತಿಷಲ್ಲಿದೆ, ಅದ್ರಲ್ಲಿದೆ, ಇದ್ರಲ್ಲಿದೆ, ದುಡ್ಡು ಖರ್ಚು ಮಾಡಿ ಸಿಗುತ್ತೆ ಅಂತ ನಾನು ನಿಮ್ಮ ಮಕ್ಕಳ. ಸೊ ಜ್ಯೋತಿಷ್ಯದಲ್ಲಿ ನ್ಯೂಮರಾಲಜಿನಲ್ಲಿ ಸಮಸ್ಯೆ ಏನು ಅಂತ ತಿಳ್ಕೋಬಹುದು ಹೊರತು ಹೋಮ ಹವನ ಪೂಜೆ ಪುನಸ್ಕಾರ ಆ ಸ್ಟೋನು ಈ ಸ್ಟೋನು ಅಂತೆಲ್ಲ ಹಾಕಿದ್ರೆ ಏನೂ ಯೂಸ್ ಇಲ್ಲ, ಅದರಿಂದೆಲ್ಲ ಪರಿಹಾರ ಸಿಗಲ್ಲ. ಅದು ಸುಮ್ನೆ ದುಡ್ಡು ಮಾಡೋ ಒಂದು ಕಾರ್ಯಕ್ರಮ ಅಂತ ಯಪ್ಪ ಬೇರೆ ಆಸ್ಟ್ರಾಲಜರ್ಸ್ ಗಳಿಗೆ ಬೈತಿದ್ದ. ಎಲ್ಲರಿಗೂ ತೊಂದರೆ, ಎಲ್ಲ ಮಠ ಮನೆಗಳು ದೇವಸ್ಥಾನದ ತೊಂದರೆಗಳು ಎಲ್ಲ ಆಗುತ್ತೆ. 100% ಬದುಕಿ ಹಂಗೆಲ್ಲ ಪರಿಹಾರಗಳೆಲ್ಲ ಇಲ್ಲ. ಸುಮ್ಮನೆ ನಿಮ್ಗೆ ಅಡಿಟ್ ಮಾಡ್ತಾ ಇದಾರೆ ಎಲ್ಲರೂ. ಪರಿಹಾರ ಸಿಗುತ್ತೆ, ಆ ಪರಿಹಾರ ಅವೆಲ್ಲ ಸುಳ್ಳು. ಆದ್ರೆ ನೀವು ಜವಾಬ್ದಾರಿ ಅದೇ ದೊಡ್ಡ ಪರಿಹಾರ. ಕೆಲವು ವರ್ಷಗಳ ಹಿಂದೆ ಈ ತರ ಮಾತಾಡ್ತಿದ್ದ ಈ ವ್ಯಕ್ತಿ ಈಗ ನೋಡಿದ್ರೆ ಫುಲ್ ಉಲ್ಟಾ ಮಾತಾಡ್ತಾವನೆ. ಈ ವಾಸ್ತು ಕೆಟ್ಟು ನಿಮ್ಮ ಮನೆಯಲ್ಲಿದ್ರೆ ನಿಮಗೆ ಫೈನಾನ್ಸ್ ಡೆವಲಪ್ಮೆಂಟ್, ಆರೋಗ್ಯ, ಹೆಲ್ತ್ ಪ್ರಾಬ್ಲಮ್ ಮತ್ತು 100% ಇದರಿಂದ ಫೈನಾನ್ಸ್ ಡೆವಲಪ್ಮೆಂಟ್, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಮನಸ್ಸಿನ ನೆಮ್ಮದಿ ಇಲ್ಲ. ಇದನ್ನೆಲ್ಲೂ ಕೂಡ 100 ಸ್ಟೋನ್ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಒಂದೊಂದು ಸ್ಟೋನ್ ರಿಸಲ್ಟ್ ಕೊಡುತ್ತೆ. ಎಲ್ಲವೂ ಕೂಡ ವಾಸ್ತು ಮೇಲೆ ಮಾಡಿರೋದು 100%. ನೋಡಿದ್ರ ಈ ವಯ್ಯ ಹೆಂಗೆ ಬಣ್ಣ ಬದಲಾಯಿಸ್ಬಿಟ್ಟ. ಜ್ಯೋತಿಷ್ಯದಲ್ಲಿ ಏನ್ ಮಾಡಿದ್ರು ಪರಿಹಾರ ಸಿಗಲ್ಲ ಅಂದವನು ಈಗ ನವರಂಗಿತನ ನವರತ್ನ ಸ್ಟೋನ್ ಮಾರ್ತಾ ಕುಂತವನೆ. ಇದು ಹಾಳಾಗೋಗ್ಲಿ, ಅವನ್ ಯಾರೋ ಬೇಕೂಫ, ಅವ್ರ ಮಗ ಓದ್ತಿಲ್ಲ ಅಂತ ಇವನು ಕಾಲ್ ಮಾಡಿದಾನೆ. ಅದಕ್ಕೆ ಈ ವಯ್ಯ ಅವನಿಗೆ ಏನ್ ಹೇಳ್ತಾವ್ ನೋಡಿ. ನಮ್ಮಲ್ಲಿ ಎಜುಕೇಶನ್ ಬ್ಯಾಸ್ಲೆಟ್ ಅಂತ ಸಿಗುತ್ತೆ, ಎಜುಕೇಶನ್ ಸ್ಟೋನರ್ ಸಿಗುತ್ತೆ, ಮತ್ತೆ ಎಜುಕೇಶನ್ ಡಾಲರ್ ಇದೆ. ದಯವಿಟ್ಟು ಬಂದು ಇಸ್ಕೊಂಡು ಮಕ್ಕಳಿಗೆ ಹಾಕಿ ಪಕ್ಕ ರಿಸಲ್ಟ್ ಬರುತ್ತೆ. ಇದನ್ನ ನೀವು ತೆಗೆದು ಹಾಕಿ, ಇಲ್ಲಾಂದ್ರೆ ಇದ್ದಂಗೆ ಇರ್ತಾರೆ. ಎಜುಕೇಶನ್ ಬ್ರೇಸ್ಲೆಟ್ ಅಂತೆ, ಎಜುಕೇಶನ್ ಡಾಲರ್ ಅಂತೆ, ಅದನ್ನ ಹಾಕೊಂಡ್ಬಿಟ್ರೆ ಪಕ್ಕಾ ರಿಸಲ್ಟ್ ಬರುತ್ತಂತೆ. ಮಕ್ಕಳು ಎಫರ್ಟ್ ಹಾಕಿ ಓದೋದ್ ಬೇಡ, ಅವರಿಗೆ ಮೆಮೊರಿ ಪವರ್ ಜಾಸ್ತಿ ಆಗೋ ರೀತಿ ಮಾಡೋದ್ ಬೇಡ. ಬರೀ ಒಂದ್ ಡಾಲರ್ ಬ್ರೇಸ್ಲೆಟ್ ಹಾಕೊಂಡ್ಬಿಟ್ರೆ ಸಾಕು, ಒಳ್ಳೆ ರಿಸಲ್ಟ್ ಬಂದ್ಬಿಡುತ್ತೆ. ಸೊ ಹಿಂಗೆ ಈ ಡೋಂಗಿರಾಜ ಪರಿಹಾರನೇ ಇಲ್ಲ ಅಂತ ಹೇಳ್ತಿದ್ದವನು ಈಗ ತಾನೇ ಪರಿಹಾರ ಅಂತ ಹೇಳ್ಕೊಂಡು ದುಡ್ಡು ಮಾಡೋ ದಂಧೆಗಿಳಿದಿದ್ದಾನೆ. ಇದಾದ್ಮೇಲೆ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತ ಜನ ದೇವಸ್ಥಾನಗಳಿಗೆ ಹೋಗ್ತಾರಲ್ಲ, ಅದ್ರ ಬಗ್ಗೆ ಈ ಅಪ್ಪ ಮುಂಚೆ ಏನೇನ್ ಮಾತಾಡಿದ ನೋಡಿ. ಇದೇ ಬೆಂಗಳೂರಲ್ಲಿ ಅವಾಗ ನಾನು ಹೇಳಿದ್ದೆ VN ಅಕ್ಷರಕ್ಕೆ ಸರಿಲ್ಲ ಅಂತ. ಅವನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪೂಜೆ ಬಾಗ್ಲಾಕಿ ಮೋರೊಳಗೆ ಬಿದ್ದೋಗ್ಬಿಟ್ಟಿದ್ದ. ಹಂಗೆ ದೇವ್ರ ಹತ್ರ ಇದ್ರೂ ಕೂಡ ಗ್ರಹಗಳು ಬಿಡಲ್ಲ 100%. ನನ್ನಲ್ಲಿ ನಾನು ಹೇಳೋದು ಇಷ್ಟೇ, ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಲ್ಲ, ಇರೋದನ್ನ ಅನುಭವಿಸ್ಬೇಕು. ಹಾಗಾಗಿ ನಾನು ಇರೋದು ಹೇಳ್ತೀನಿ 100%. ಬೇರೆ ಎಲ್ಲದೂ ಕೂಡ ನಿಮ್ಗೆ ಸಿಗುತ್ತೆ ಪರಿಹಾರ ಅಂತ ಖಂಡಿತ ಸುಳ್ಳು. ನೀವು ಇಂಥ ದೇವಸ್ಥಾನಕ್ಕೆ ಹೋಗಿ ಇದೆಲ್ಲ ಪುರಾಣಗಳು ಹೇಳ್ಬೇಕು, ಕಥೆಗಳು ಹೇಳ್ಬೇಕು, ಲಾಜಿಕ್ ಇಲ್ಲ, ಖಂಡಿತಲೂ ಆಗಲ್ಲ. ಆಗ್ತಾ ಇರೋದು ಆಗ್ತಾರೆ. ಇದಕ್ಕೆಲ್ಲ ದೇವ್ರು 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 ಅಂತ ಪೋಣಿಸ್ಕೆ ಬಂದ್ಬಿಟ್ಟಾರೆ. ಕೇಳಿಸ್ಕೊಂಡ್ರಲ್ವಾ? ಟೆಂಪಲ್ ಗಳಿಗೆ ಹೋದ್ರೂ ಪರಿಹಾರ ಸಿಗಲ್ಲ, ದೇವ್ರು ಬಿಟ್ರು ಗ್ರಹಗಳು ಬಿಡಲ್ಲ, ದೇವಸ್ಥಾನದ ಅರ್ಚಕಾನೇ ಮೋರಿಲ್ ಬಿದ್ದು ಸೋತೋಗ್ಬಿಟ್ಟವನೇ, ದೇವ್ರು ಅವನನ್ನೇ ಕಾಪಾಡಿಲ್ಲ. ಸೊ ಟೆಂಪಲ್ ಗೆ ಹೋಗೋದ್ರಿಂದ ಯಾವ ಸಮಸ್ಯೆ ಸಾಲ್ವ್ ಆಗಲ್ಲ ಅಂತ ಹೇಳ್ತಿದ್ದ ಇವಯ್ಯ ಇತ್ತೀಚೆಗೆ ಇವನ್ ಮಾಡ್ತಿರೋ ವಿಡಿಯೋಸ್ ಗಳಲ್ಲಿ ಏನ್ ಹೇಳ್ತಾ ಕೂತಿದ ನೋಡಿ. ನೀವು ತಿರುಪತಿಗೆ ಬುಧವಾರ ದಿವಸ ನೀವು ದರ್ಶನ ಮಾಡಿ, ಬುಧವಾರ ಎಲ್ಲವನ್ನು ಭಗವಂತನ ಬೇಡಿ, ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ರಿಸಲ್ಟ್ ಬರುತ್ತೆ. ನೀವು ಯಾವುದೇ ತಿರುಪತಿಗೆ ಹೋಗ್ಬಿಟ್ಟು ಮುಂದಿನ ವರ್ಷ ನನ್ನ ಮಗಳಿಗೆ ಮನೆ ಆಗ್ಬೇಕು ಆಗ್ಬಿಡುತ್ತಾ? ಖಂಡಿತಲೂ ಆಗಲ್ಲ. ನೀನ್ ಯಾವ್ಯಾವ ಟೈಮಲ್ಲಿ ಯಾವ ತರ ಬಿಹೇವ್ ಮಾಡ್ತೀಯ ನನ್ಗೆ ಗೊತ್ತಾಗ್ತಲ್ಲಪ್ಪ. ಓವರ್ ಟೆನ್ಷನ್ ಆಗ್ತಿದ್ಯಪ್ಪ. ಇಷ್ಟೇ ಅಲ್ಲ, ಇನ್ನೂ ಇದೆ. ಮಾರಿದಲ್ಲೇ ಗುರುಗ್ರಹನ ಆರಾಧಿಸಿ ಮಾಡಿ ಸ್ಟಾರ್ಟ್ ಮಾಡಿ, ಆಲಂಗುಡಿ ಗುರು ಟೆಂಪಲ್ ಹೋಗಿ ಅಭಿಷೇಕವನ್ನ ಫಸ್ಟ್ ಕೊಡಿ. ಲಾಜಿಕ್ ಇಲ್ಲ. ನೀವು ಮರಿದಲನೆ ಪಳನಿ ದರ್ಶನ ಮಾಡಿದ್ರೆ ಈ ಒಂದು ತಿಂಗಳು ಬುಡದಲನೆ ಸತತವಾಗಿ ದರ್ಶನ ಮಾಡಿ, ನಿಮ್ಮ ಲೈಫಲ್ಲಿ ತುಂಬಾ ಒಳ್ಳೆ ಶೋಫಲ, ತುಂಬಾ ವೈಬ್ರೇಷನ್, ತುಂಬಾ ಲಕ್ನ ಕೊಡುತ್ತೆ. ನೀವು ಇಂಥ ದೇವಸ್ಥಾನಕ್ಕೆ ಹೋಗಿ ಇದೆಲ್ಲ ಪುರಾಣಗಳು ಹೇಳ್ಬೇಕು, ಕಥೆಗಳು ಹೇಳ್ಬೇಕು. ಯಾವ್ದಾದ್ರು ಟೆಂಪಲ್ ಅಲ್ಲಿ ಉಳು ಸೇವೆ ಮಾಡಿದ್ರು ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಯಾವ್ದಾದ್ರು ಟೆಂಪಲ್ ಅಲ್ಲಿ ನವಗ್ರಹ ಪೂಜೆ ಮಾಡಿ ದಾನ ಮಾಡಿದ್ರು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಪರಿಹಾರಗಳೆಲ್ಲ ಇಲ್ಲ, ಸುಮ್ಮನೆ ನಿಮ್ಗೆ ಅಡಿಟ್ ಮಾಡ್ತಾ ಇದಾರೆ ಎಲ್ಲ. ಹಾಳಾಗೋಯ್ತೀಯ ಎಲ್ಲ ಬಿಟ್ಬಿಟ್ಟು ಬದುಕದ್ ಕಲೆ. ಇದಾದ್ಮೇಲೆ ಈ ವಯ್ಯ ನಂಬರ್ಸ್ ಗಳ ವಿಚಾರದಲ್ಲೂ ಅಷ್ಟೇ ಒಂದೊಂದ್ ಕಡೆ ಒಂದೊಂದು ಹೇಳ್ತಾನೆ. ಯಾರ ಮೊಬೈಲ್ 11 ನಂಬರ್ ಪಾಸ್ ಆಗುತ್ತೋ ಖಂಡಿತ ಕೂಡ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಮೊಬೈಲ್ ನಂಬರ್ಸ್ 11, ವೆಹಿಕಲ್ ನಂಬರ್ 11 ಬಂದ್ರೆ ಲಕ್ ಬರುತ್ತೆ. ಅದೇ ತರ ಒಂದ್ ವಿಡಿಯೋಲಿ ಮೊಬೈಲ್ ನಂಬರ್ ಗಳಲ್ಲಿ ಗಾಡಿ ನಂಬರ್ ಗಳಲ್ಲಿ 11 ಬಂದ್ರೆ ತುಂಬಾ ಲಕ್ಕು ಅಂತ ಹೇಳ್ಬಿಟ್ಟು, ಇನ್ನೊಂದ್ ಕಡೆ ಅದೇ ಮೊಬೈಲ್ ನಂಬರ್ ಅಲ್ಲಿ ವೆಹಿಕಲ್ ನಂಬರ್ ಅಲ್ಲಿ 11 ಇದ್ರೆ ಸಮಸ್ಯೆ, ಪ್ರಾಬ್ಲಮ್, ಆಕ್ಸಿಡೆಂಟ್ ಅಂತ ಅವನೇ. 2ಕ್ಕೆ 11ಕ್ಕೆ 20ಕ್ಕೆ 29ನೇ ತಾರೀಕುವರೆಗೆ ಟೈಮ್ ಚಾನಲ್.
ಇದು ವೆಹಿಕಲ್ ನಂಬರ್ಸು, ಗಾಡಿ ನಂಬರ್ಸು, ನಿಮ್ಮ ಮೊಬೈಲ್ ನಂಬರ್ಸು, ಮನೆ ನಂಬರ್ಸಲ್ಲೂ ಕೂಡ ಇದು ರಿಪೀಟ್ ಆಗ್ತಾ ಇದ್ರೆ ಒಂದಲ್ಲ ಒಂದು ಸಮಸ್ಯೆ ಸಿಗಾಕೊಳ್ಳುತ್ತೆ. ರಿಪೀಟ್ ಮಾಡ್ತಿದ್ದೀನಿ 2, 11, 20, 29 ಗಾಡಿ ಆಕ್ಸಿಡೆಂಟ್ ಆಪತ್ತುಗಳು. ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ. ಇನ್ನು ಒಂದ್ ಕಡೆ ಹೇಳ್ತಾನೆ ಮೊಬೈಲ್ ನಂಬರ್ ನಲ್ಲಿ 18ನೇ ನಂಬರ್ ಬಂದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ. ಯಾರೆಲ್ಲ ಮೊಬೈಲ್ ನಂಬರ್ಸ್ ತಗೋತೀರ 18 ಇರೋ ಜಾಗದಲ್ಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ತಂದು ಕೊಡುತ್ತೆ. ಅದು ನಿಮ್ಮ ಆಫೀಸ್ ನಂಬರ್ ಆಗಿರ್ಬೋದು, ಅದ್ಯಾವುದೋ ಒಂದು ಸ್ಟಾಪ್ ಯೂಸ್ ಮಾಡ್ತಿರ್ಬೋದು, ಅವ್ರು ಓಡೋಗೋದು, ಲವ್ ಮ್ಯಾರೇಜ್ ಆಗೋದು, ಅದೆಲ್ಲ ನಿಮ್ಮ ಮೇಲೆ ತಲೆನೋವು ಬರುತ್ತೆ. ಕ್ವಾಟ್ಲೆ ಏನ್ ಗೊತ್ತಾ, ಈ ವೈನ್ ಮೊಬೈಲ್ ನಂಬರ್ ನಲ್ಲೇ 18 ಇದೆ. ಹೆಂಗಮ್ಮ ಹಿಂಗೆ ಬೇರೆಯವರಿಗೆ 18 ಇರೋ ನಂಬರ್ ಅನ್ನ ಬಳಸಬೇಡಿ ಅಂತ ಹೇಳ್ಬಿಟ್ಟು ಇವನೇ ಆ ನಂಬರ್ ಬಳಸ್ತಾವನಲ್ಲ, ಇವನಿಗೆ ಏನ್ ತಕೊಂಡ್ ಹೊಡಿಬೇಕು ಹೇಳಿ. ಮೆಡ್ ತಗೊಂಡೋಡಿ. ಒಂದ್ ಕಡೆ 18ನೇ ತಾರೀಕಿನಲ್ಲಿ ಹುಟ್ಟೋರ್ಗೆ ಡೇಂಜರು, ಸರಿ ಇಲ್ಲ ಅಂತ ಹೇಳಿದಾನೆ. ಅದೇ ತರ 18ನೇ ತಾರೀಕು ಹುಡ್ತಂತವ್ರಿಗೆ ತುಂಬಾ ಅಪಾಯ, ಡೇಂಜರ್ ಕಾದಿದೆ. ಅದೇ ಇನ್ನೊಂದ್ ವಿಡಿಯೋದಲ್ಲಿ ಇದೇ 18ನೇ ತಾರೀಕು ಬಗ್ಗೆ ಏನೇನ್ ಪುಂಗಿದಾನ್ ನೋಡಿ. ವೆರಿ ವೆರಿ ಸಕ್ಸಸ್. ನೀವು ಸೌಂದರ್ಯ ಆಗಿರ್ಬೋದು 18ನೇ ತಾರೀಕು, ಶಂಕರ್ನಾಗ್ ಆಗಿರ್ಬೋದು 9, ವಿಷ್ಣುವರ್ಧನ ಇರ್ಬೋದು 18 ನಂಬರ್ಸು. ಅದೇ ಥರ ಬಹಳ ವಿಶೇಷ ರಜನಿಕಾಂತ್ ಮನೆ 18 ನಂಬರ್ಸು, ಅಯ್ಯಪ್ಪ ಸ್ವಾಮಿ ಮೆಟ್ಲು 18 ಮೆಟ್ಲು ವೆರಿ ಸಕ್ಸಸ್ಸು. ದೇವೇಗೌಡ 18ನೇ ತಾರೀಕು ವೆರಿ ಸಕ್ಸಸ್ಸು. ಮಹಾಭಾರತ 18 ದಿವಸ ವೆರಿ ಸಕ್ಸಸ್ಸು ಮಹಾಭಾರತ. ಅದೇ ಥರ ಮಹೇಶ್ ಬಾಬು 18. ಈ ಒಂದು ವೈಬ್ರೇಷನ್ 18, 9 ಇವೆಲ್ಲ ತುಂಬಾ ಪವರ್ಫುಲ್ ನಂಬರ್ಸ್. ಅದೇ ತರ 18ನೇ ತಾರೀಕು ಹುಡ್ತಂತವ್ರಿಗೆ ತುಂಬಾ ಅಪಾಯ, ಡೇಂಜರ್ ಕಾದಿದೆ. ಎಲ್ಲಾ ನಂಬರ್ಗಳ ಬಗ್ಗೆನೂ ಹಿಂಗೇನೆ. ಒಂದ್ ಕಡೆ ಅದೇ ನಂಬರು ಸೂಪರು ಸಕ್ಸಸ್ ಅಂತಾನೆ, ಇನ್ನೊಂದ್ ಕಡೆ ಅದೇ ನಂಬರು ಡೇಂಜರು ಪಾಪರು ಅಂತಾನೆ. 9 ಒಂದು ವೆರಿ ಸಕ್ಸಸ್ಫುಲ್ ನಂಬರ್ಸ್. ಅತಿ ಹೆಚ್ಚು ನಿಮ್ಮ ಮೈ ಮೇಲೆ ಬರ್ಕೊಳ್ಳೋದು, ಜರ್ಸಿ ನಂಬರ್ ಯೂಸ್ ಮಾಡೋದು, ವೆಹಿಕಲ್ ನಂಬರ್ ಯೂಸ್ ಮಾಡೋದು, ಗಾಡಿ ನಂಬರ್ ಯೂಸ್ ಮಾಡೋದು, ತುಂಬಾ ಸಾಧನೆಯನ್ನ ಮಾಡ್ತೀರಾ. 9ನೇ ನಂಬರ್ಸು ತುಂಬಾ ಸಾಧನೆಯನ್ನ ಮಾಡ್ಕೊಡುತ್ತೆ. 9ಗೆ ಒಂದು ತಾಕತ್ತು ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. 9 ಅನ್ನೋ ಒಂದು ನಂಬರ್ನ ವೆಹಿಕಲ್ ನಂಬರ್ ಆಗಿರ್ಬೋದು, 2 ವೀಲರ್ ನಂಬರ್ ಆಗಿರ್ಬೋದು, ನಿಮ್ಮ ಲೈಫ್ ಅಲ್ಲಿ 2 ಇಲ್ವಾ, ಒಂದು ಪೇಪರ್ ಅಲ್ಲಿ ಒಂದು 9 ಅನ್ನೋ ನಂಬರ್ನ ಬರ್ದಿಟ್ಕೊಳ್ಳಿ. ಖಂಡಿತ ಕೂಡ ನಿಮ್ಮ ಕೋರ್ಸಲ್ಲಿ 9 ಅನ್ನೋ ನಂಬರ್ನ ಫಾಲೋ ಮಾಡ್ರೆ 9 ನಂಬರ್ ಮನೆ ಕಟ್ಸಕ್ಕೆ ಟ್ರೈ ಮಾಡುತ್ತೆ ಯಾವಾಗಲೂ ಕೂಡ. ನೋಡಿದ್ರಲ್ಲ, ಎಷ್ಟೊಂದ್ ಕಡೆ 9 ಅನ್ನೋ ನಂಬರು ಸೂಪರು, ಲೈಫ್ ಅಲ್ಲೇ ಇದೊಂದು ಸಕ್ಸಸ್ ಕೊಡೋ ನಂಬರು, ಇದನ್ನ ಮೈ ಮೇಲೆ ಬರ್ಕೊಳ್ಳಿ ಅಂತ ಪುಂಗಿದ್ದವನು ಈಗ ನೋಡಿದ್ರೆ 9ನೇ ನಂಬರು ಡೇಂಜರು ಅಂತ ಅವನೇ. 9, 18, 20 ವೆರಿ ಡೇಂಜರ್ ನಂಬರ್. ಇದೇ ಡೇಟ್ ಅಲ್ಲಿ ಹುಡ್ತವ್ರಿಗೆ ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. 9ನೇ ತಿಂಗಳು 9ನೇ ತಾರೀಕು ಪ್ರಪಂಚದಲ್ಲಿ ಏನೋ ಒಂದು ಕೆಟ್ಟದ್ದಾಗುತ್ತೆ. ನಂಬರ್ 9 ನಂಬೋದು, ಆದ್ರೆ ಈ 9 ನನ್ ಮಗನ್ ನಂಬಕ್ ಆಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಪ್ರಾಬ್ಲಮ್ ಇರೋದು ನಂಬರ್ಸ್ ಗಳದ್ದಲ್ಲ, ಈ ನಂಬರ್ ಗುಟ್ಟಿರೋ 420. ಬೇಸಿಕಲಿ ವಯ್ಯನ್ಗೆ ಬಾಯ್ ಬೇದಿ, ಕ್ಯಾಮ್ರಾ ಮೈಕು ಸಿಕ್ಕರೆ ಕಿಲೋಮೀಟರ್ ಗಟ್ಲೆ ಪುಂಕ್ತಾನೆ. ಅತಿಯಾಗಿ ಮಾತಾಡಿ ಎಲ್ಲೆಲ್ಲಿ ಏನೇನ್ ಮಾತಾಡಿದೀನಿ ಅನ್ನೋದು ಇವನಿಗೆ ನೆನ್ಪಿಲ್ಲ. ಅದಕ್ಕೆ ಹಿಂಗೆ ಒಂದೇ ನಂಬರ್ ಬಗ್ಗೆ ಬೇರೆ ಬೇರೆ ಕಡೆ ಬೇರೆ ತರ ಮಾತಾಡಿದಾನೆ. ಆಕ್ಚುಲಿ ಸಮಾಜದಲ್ಲಿ ಇವನು ಒಂಥರ ಭಯೋತ್ಪಾದಕನೇ. ಭಯೋತ್ಪಾದಕ ಅಂದ್ರೇನು? ಭಯವನ್ನು ಉತ್ಪಾದನೆ ಮಾಡುವವನು. ಇವನು ಮಾಡ್ತಿರೋದು ಇನ್ನೇನು? ಆಗುತ್ತೆ ಈ ತಿಂಗಳಾಗುತ್ತೆ. ಕರಿಮಾರಿ ಹಬ್ಬ ಕಾದಿತ್ತು. ಈ ತಿಂಗಳಲ್ಲಿ ಮರಣ ಮೃದಂಗ ಬಾರಿಸುತ್ತೆ. ಯಮ ಧರ್ಮರಾಯ ಚಕ್ಕಲ್ ಬಲಕ್ಕೆ ಕುತ್ಕೊಂಡ್ ಹೆಣಗಳು ಹೇಳ್ಕೋಕಂತ ಹೇಳುವೆ ನಾನು. ಪ್ರಪಂಚ ನಾಶ ಮಾಡುವಂಥ ಡೇಟು ಅದು 29 ಆಗಿರುತ್ತೆ. ನಿಮ್ಮ ಮೊಬೈಲ್ ನಂಬರ್ಲಿ 29 ಇರಬಾರ್ದು, ಮನೆ ನಂಬರ್ 29. ಇದೆಲ್ಲ ವೆರಿ ಡೇಂಜರ್ ನಂಬರ್ಸು. 2029 ಮೇಲೆ ದೇವರೇ ಈ ಪ್ರಪಂಚವನ್ನ ಕಾಪಾಡಕ್ಕಾಗಲ್ಲ. ಮೊದ್ಲೇ ನಮ್ಮ ಜನಗಳು ಈ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಅನಾರೋಗ್ಯ, ಗ್ಲೋಬಲ್ ವಾರ್ಮಿಂಗ್ ಅಂತ ಸಮಸ್ಯೆಗಳಿಂದ ಬಳಲ್ತಾ ಜೀವನ ಮಾಡ್ತಿದ್ದಾರೆ. ಅದ್ರ ಮಧ್ಯೆ ಹಂಚ್ಕೊಳ್ಳೋರ್ ಮೇಲೆ ಹಲ್ಲಿ ಬೀಸಾಡಿದ್ರು ಅಂದಂಗೆ ಇಂತ 420 ನನ್ನ ಮಕ್ಕಳು ಆ ನಂಬರ್ ಡೇಂಜರು, ಈ ನಂಬರ್ ಡೇಂಜರು ಅಂತ ಭಯ ಹುಟ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ಹಿಂಗಾದ್ರೆ ದೇಶ ಯಾವಾಗಲೇ ಮುಂದಕ್ಕೆ ಬರೋದು? ಇಂತ ಡೋಂಗಿಗಳ ಮಾತು ಕೇಳ್ಕೊಂಡ್ ಜೀವನ ಮಾಡೋಕ್ ಶುರು ಮಾಡಿದ್ರೆ ಪ್ರತಿನಿತ್ಯ ಹಾಕೋ ಕಾಚದಿಂದ ಹಿಡಿದು ವಾಚ್ ತನಕ, ಬಾಡಿಯಿಂದ ಹಿಡಿದು ಗಾಡಿ ತನಕ ಯಾವ ನಂಬರು, ಯಾವ ಕಲರು, ಯಾವ ಲೆಟರು, ಯಾವ ಡೇಟು ಅಂತ ಭಯದಲ್ಲೇ ಬದುಕಬೇಕಾಗತ್ತೆ. ಅಲ್ಲ, ನಾವೆಲ್ಲ ಏನ್ ಇಂಥ ಡೇಟ್ ಅಲ್ಲೇ ಹುಟ್ಟಬೇಕು ಅಂತ ಕೇಳ್ಕೊಂಡು ಹುಟ್ಟಿದೀವ, ಅಥವಾ ಈಗ ಹುಟ್ಟೋ ಮಕ್ಕಳು ಏನ್ ಕೇಳ್ಕೊಂಡು ಹುಟ್ಟಾರ? ಅವೆಲ್ಲ ನೈಸರ್ಗಿಕವಾಗಿ ಆಗುವಂತದ್ದು. ಸೊ ಹುಟ್ಸಿರೋ ದೇವ್ರು ಒಂದು ಡೇಟ್ ನವರಿಗೆ ಒಳ್ಳೇದಾಗ್ಲಿ, ಇನ್ನೊಂದು ಡೇಟ್ ನವರಿಗೆ ಕೆಟ್ಟದಾಗ್ಲಿ ಅಂತ ಇಂಗಡಿಸೋ ಬುದ್ಧಿ ಮಾಡ್ತಾನ? ಮನುಷ್ಯನಿಗೆ ಜೀವನದಲ್ಲಿ ಭಯ ಇರಬೇಕು, ಆದ್ರೆ ಭಯನೇ ಜೀವನ ಆಗಬಾರ್ದು. ಸೊ ಹೆಜ್ಜೆ ಹೆಜ್ಜೆಗೂ ಭಯ ಹುಟ್ಸೋ ಇಂತ ಭಯೋತ್ಪಾದಕರಿಂದ ದೂರ ಇರಿ. ಇವ್ರನ್ನ ದೂರ ಇಟ್ರೆ ಜೀವನದ ಬಹುತೇಕ ಸಮಸ್ಯೆಗಳು ದೂರ ಆಗ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.